ಸೊ ಇವತ್ತು ಅನದರ್ ಬಾಲ್ಕನಿ ಡಿಸೈನ್ ನಾನು ತೋರ್ಸಕ್ ಹೋಗ್ತಾ ಇದ್ದೀನಿ. ಬಾಲ್ಕನಿ ಡಿಸೈನ್ ಅಲ್ಲಿ ನಾವೇನೇನು ಇಂಟಿಗ್ರೇಟ್ ಮಾಡಿದೀವಿ ಅಂತ ಹೇಳ್ತೀನಿ. ಸೊ ಇದನ್ನೇ ಮಾಡ್ಬೇಕಂತ ಇಲ್ಲ, ಜಸ್ಟ್ ನಾವು ಮಾಡಿರೋದು ಔಟ್ಪುಟ್ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಬಾಲ್ಕನಿ ಇಂದ ಬಂದಿದ ತಕ್ಷಣ ಫಸ್ಟ್ ಥಿಂಗ್ ಯೂಸ್ ಆಂಟಿ ಸ್ಕಿಡ್ ಟೈಲ್ಸ್ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಗ್ರಾನೈಟ್ ಹೋದ್ರೆ ನಾವು ರಫ್ ಫಿನಿಶ್ ತರ ಹೋಗ್ಬೇಕಾಗುತ್ತೆ, ಇಲ್ಲ ಟೈಲ್ಸ್ ಹೋದ್ರೆ ನಮ್ಗೆ ಸ್ವಲ್ಪ ರಫ್ ಫಿನಿಶ್ ಹೋಗ್ಬೇಕಾಗುತ್ತೆ. ಬಟ್ ನಮ್ಗೆ ರಫ್ ಫಿನಿಶ್ ಆಯ್ತು ಅಂತಂದ್ರೆ ಡಸ್ಟ್ ಬಂದು ಕುತ್ಕೊಂಡ್ರೆ ಅದೆಲ್ಲ ಕ್ಲೀನಿಂಗ್ ಅದೆಲ್ಲ ಟಫ್ ಆಗುತ್ತೆ ಅಂತ ಸ್ವಲ್ಪ ಮ್ಯಾಟ್ ಫಿನಿಶ್ ನಾವು ನೋಡಬಹುದು. ವುಡನ್ ಫಿನಿಶ್ಡ್ ಟೈಲ್ಸ್ ನ ಯೂಸ್ ಮಾಡ್ಕೊಂಡಿದೀವಿ. ಸೊ ಇದು ಹೆಂಗಿದೆ ಅಂತಂದ್ರೆ ನಮ್ಗೆ 8 ಇಂಚ್ ಅಗಲ ಇದೆ, ನಮಗೆ ಒಂದು 3 ಅಡಿ 4 ಅಡಿ ಲೆಂತ್ ಇದೆ. ಸೊ ಆ ತರ ಟೈಲ್ಸ್ ನ ಯೂಸ್ ಮಾಡ್ಕೊಂಡಿದೀವಿ. ಸೊ ಪರ್ಪಸ್ ಆಫ್ ಈ ವುಡನ್ ಟೈಲ್ಸ್ ನ ಯೂಸ್ ಮಾಡಿರೋದಂತಂದ್ರೆ ನಮಗೆ ಡಸ್ಟ್ ಬಂದ್ರು ಅಷ್ಟು ನಮ್ಗೆ ಹೈಲೈಟ್ ಆಗಲ್ಲ. ಆಮೇಲೆ ನೋಡಕ್ ಒಂದು ಯೂನಿಕ್ ಪ್ಲೇಸ್ ತರ ಕಾಣಿಸುತ್ತೆ, ಡಿಫ್ರೆಂಟ್ ಫ್ಲೋರಿಂಗ್ ಅಂತ ಕಾಣಿಸುತ್ತೆ. ಅಂಡ್ ಆಮೇಲೆ ಸೆಕೆಂಡ್ ಥಿಂಗ್ ಏನ್ ಫಾಲೋ ಮಾಡಿದೀವಿ ಅಂತ ಹೇಳಿದ್ರೆ ನೋಡ್ಬೋದು, ಇಲ್ಲಿ ಕಂಪ್ಲೀಟ್ ಆಗಿ ನಾವು ಒಂದು 2 ಅಡಿಗೆ ಗೋಡೆ ಕಟ್ಟಿದೀವಿ. ಸೊ 2 ಅಡಿ ಗೋಡೆ ಕಟ್ಟಿ ಅದ್ರ ಮೇಲೆಗಡೆ ಒಂದು ಕೌಂಟರ್ ನ ಗ್ರಾನೈಟ್ ಕೌಂಟರ್ ನ ಹಾಕೊಂಡಿದೀವಿ. ಸೊ 2 ಅಡಿ ಗೋಡೆ ಕಟ್ಟಿರೋ ಪರ್ಪಸ್ ಏನು ಅಂತ ಹೇಳಿದ್ರೆ, ಸೊ ಇದು ನಮಗೆ ಸೇಫ್ಟಿನೂ ಇರುತ್ತೆ, ನಮಗೆ ಬಾಲ್ಕನಿದೆಲ್ಲ ನೀರೇನ ಬಂತು ಅದನ್ನೆಲ್ಲ ಕ್ಲೀನ್ ಆಗಿ ಡ್ರೈನ್ ಔಟ್ ಆಗುತ್ತೆ, ಡ್ರೈನ್ ಪಾಯಿಂಟ್ ಹೋಗೋದಕ್ಕೆ ಅಂತ ವ್ಯವಸ್ಥೆ ಆಗುತ್ತೆ. ಸೊ ಆಮೇಲೆ ಇದ್ರ ಜೊತೆ ಏನಂತಂದ್ರೆ ಸೀದಾ ಈ ಲೆವೆಲ್ ಅಲ್ಲಿ ಡಸ್ಟ್ ಬಂದು ಇದ್ರ ಮೇಲ್ಗಡೆ ಕೂತ್ಕೊಳ್ಳಲ್ಲ, ಇದರಿಂದ ಮೇಲೆಗಡೆನೆ ಬಂದು ಡಸ್ಟ್ ಬರ್ಬೇಕು. ಸೊ ಅದೊಂದು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಸೇಫ್ಟಿನೂ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲೇನಾರ ಬಾಲ್ಕನಿನಲ್ಲಿ ಏನಾರ ಡಸ್ಟ್ ಇತ್ತು, ಏನಾರ ಒಂದ್ ಸ್ವಲ್ಪ ಬಟ್ಟೆ ಇತ್ತು, ಏನಾರ ಒಂದು ಇತ್ತು ಅಂತಂದ್ರೆ ಅದು ಆಚೆಗಡೆ